back to my YouTube channel. How are you all? I hope you're all doing good. I'm doing great as usual. So today is Saturday and it's an off to office. ಸೊ ಹಾಗಾಗಿ ಫ್ಯಾಮಿಲಿ ಎಲ್ಲರೂ ಸೇರಿಕೊಂಡು ಹೊರಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಆ್ಯಸ್ ಯು ಆಲ್ ನೋ, ಬ್ಯಾಂಗ್ಳೂರಲ್ಲಿ ಏನೂ ಜಾಸ್ತಿ ನೋಡೋಂಥದ್ದು ಏನಿಲ್ಲ. ಇಟ್ಸ್ ಅದೇ ಬಿಲ್ಡಿಂಗ್, ಅದೇ ಮಾಲ್ಸ್ ಆ್ಯಂಡ್ ಶಾಪಿಂಗ್ ಸೆಂಟರ್ಸ್, ಅದು ಬಿಟ್ಟು ಏನೂ ಇಂಟ್ರೆಸ್ಟಿಂಗ್ ಆಗಿ ಆ ಥರದಲ್ಲೇ ಏನಿಲ್ಲ. ಸೊ ಹಾಗಾಗಿ ಎಲ್ಲಿ ಹೋಗೋದು ಅಂತ ಹಂಗೆ ಯೋಚನೆ ಮಾಡ್ತಿದ್ರೆ ಐ ಥಾಟ್ ಆದಿಯೋಗಿ ಶಿವ ಟೆಂಪಲ್ಗೆ ಹೋಗೋಣ ಚಿಕ್ಕಬಳ್ಳಾಪುರದಲ್ಲಿ ಅಂತ ಅಂದ್ಕೊಂಡಿದ್ದೆ. ಲಾಂಗ್ ಟೈಮಿಂದ ಐ ವಾಂಟೆಡ್ ಟು ಗೋ ಆ್ಯಂಡ್ ವಿಸಿಟ್. ಆ್ಯಂಡ್ ಡ್ಯಾಡಿ ಕೂಡ ಇರಬೇಕು ಅಂತ ನನಗಿತ್ತು. ಸೊ ಆಲ್ಮೋಸ್ಟ್ ಅವ್ರು 1.5 ಮಂತ್ ಆಗಿತ್ತು ಬ್ಯಾಂಗ್ಳೂರಿಗೆ ಬಂದು. ಸೊ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಸೊ ಅವರು ಬಂದಿದ್ದಾರೆ, 1 ವೀಕಿಂದ ಇದ್ದಾರೆ ಮನೆಯಲ್ಲಿ. ಸೊ ಅವ್ರು ಹೋಗೋಕ್ಕೂ ಮುಂಚೆ ಅಲ್ಲೊಂದು ಸಲ ಹೋಗ್ಬಿಟ್ಟು ಬರೋಣ, ಪೇರೆಂಟ್ಸಿಗೆ ಆ್ಯಕ್ಚುಲಿ ಮಮ್ಮಿ ಡ್ಯಾಡಿ ಇಷ್ಟ ಆಗುತ್ತೆ ಸ್ಪೆಷಲಿ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ದೀವಿ. ಇವಾಗ ನಾನು 4 o'clock ಆಗಿದೆ, ರೆಡಿ ಆಗಬೇಕು. ಎಲ್ಲರೂ ರೆಡಿ ಆಗ್ತಾಯಿದ್ದೀವಿ, ರೆಡಿಯಾಗಿ ಹೋಗಬೇಕು. ಡ್ಯೂರಿಂಗ್ ದ ಡೇ ಆದರೆ ಸಿಕ್ಕಾಬಡೆ ಬಿಸಿಲಿರುತ್ತೆ, ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈವ್ನಿಂಗ್ ಹೋಗೋಣ, ಲೈಟಿಂಗ್ ಚೆನ್ನಾಗಿರುತ್ತೆ ಅನ್ನೋದನ್ನ ಕೇಳಿದ್ದೀನಿ. ಸೊ ಹಾಗಾಗಿ ಈವ್ನಿಂಗ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ, ಲೈಟಿಂಗ್ಸ್ ನೋಡೋಕ್ಕೆ ಸ್ಪೆಷಲಿ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ ಇವಾಗ. ಸೊ ರೆಡಿಯಾಗಿ ಹೊರಡಬೇಕು ಇನ್ನೊಂದು 1/2 hour ಒಳಗಡೆ. ಆ್ಯಂಡ್ ಇವತ್ತು ನಾನು ಪಿಕ್ ಮಾಡಿರೋಂಥ ಡ್ರೆಸ್ ಬಂದು ಒಂದು ಕುರ್ತಾ, ಈ ಕಲರ್ ಇದೆ, ಅದು ಕ್ರೀಮ್ ಕಲರ್ ಆ್ಯಂಡ್ ಈ ಥರ ಕಾಲರ್. ನನಗೆ ತುಂಬ ಇಷ್ಟ ಈ ಡ್ರೆಸ್. ಆ್ಯಕ್ಚುಲಿ ಒನ್ ಆಫ್ ಮೈ ಕಲೀಗ್ ನನಗೆ ಗಿಫ್ಟ್ ಮಾಡಿರೋದು, ಆವಾಗಲೇ ಹೇಳಿದ್ದು ತುಂಬ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಇದಕ್ಕೆ ಆಮೇಲೆ ದಿಸ್ ಕಲರ್ ಲೆಗ್ಗಿನ್. ಸೊ ಕ್ವಿಕ್ಕಾಗಿ ರೆಡಿ ಆಗ್ಬಿಟ್ಟು ಬರ್ತೀನಿ. ಆ್ಯಸ್ ಯೂಶುವಲ್ ನನ್ನ ಹತ್ರ ಟೈಮ್ ಇಲ್ಲ, ಯಾವಾಗಲೂ ಹಿಂಗೆ ಇರಲಿಲ್ಲ. ಲಾಸ್ಟ್ ಟೈಮ್ ಲಾಸ್ಟ್ ಮಿನಿಟಲ್ಲೇ ನಂದು ಏನೋ ವೀಡಿಯೋ ರೆಕಾರ್ಡಿಂಗ್ ಇರ್ಬೋದು, ಏನೂ ಇರ್ಬೋದು. ಸೊ ರೆಡಿ ಆಗಿಬಿಟ್ಟು ಐ ಕಮ್ ಆ್ಯಂಡ್ ಶೋ ಯು ಮೈ ಡ್ರೆಸ್ ಹೌ ಇಟ್ ಲುಕ್ಸ್ ಆನ್ ಮೀ ಅಂತ. ಸೊ ಸ್ಟೇ ಟ್ಯೂನ್ಡ್. ಡ್ರೆಸ್ ಹಾಕೊಂಡಾಯ್ತು. ಚೆನ್ನಾಗಿದೆ, ನನಗೆ ಇದು ಇಷ್ಟ ಆಯಿತು. ಲೇಟ್ ಆಗಿದೆ, ನಾನು ಇನ್ನೂ ಲೇಟ್ ಮಾಡಿದ್ರೆ ಅಷ್ಟೇ ನನ್ನ ಬಿಟ್ಬಿಟ್ಟು ಹೊರಟೋಗ್ಬಿಡ್ತಾರೆ. ನಾನು ಯಾವಾಗಲೂ ಮನೆಯಲ್ಲಿ ಬೈಸ್ಕೊಳ್ಳೋದೆ, ನಾನೇ ಲಾಸ್ಟ್ ಹೋಗೋದು ರೆಡಿ ಆಗಿಬಿಟ್ಟು. ಆ್ಯಕ್ಚುಲಿ ಲಾಸ್ಟ್ ರೆಡಿಯಾಗಿ ಬರೋದು ಕೂಡ ನಾನೇ, ಅಂದ್ರೂ ನಾನೇ ಬೈಸ್ಕೊತೀನಿ. ಸೊ ವಾಟ್ಎವರ್, ಐ ಆಮ್ ಸೋ ಯೂಸ್ ಟು ಆಫ್ ಗೆಟ್ಟಿಂಗ್ ಬೈಸ್ಕೊಳ್ಳೋದು. 1 minute. ಸೊ ಇಲ್ಲಿಂದ 1 hour ಏನೋ ಆಗುತ್ತೆ ಅಲ್ಲಿ ರೀಚ್ ಆಗೋದು. ಲೈಟಿಂಗ್ ನೋಡೋಕ್ಕೆ ಅಂತಲೇ ಸ್ಪೆಷಲಾಗಿ ಹೋಗ್ತಾ ಇರೋದು, ಚೆನ್ನಾಗಿರುತ್ತೆ ಅಂತ. ಸೊ 1 hour ಫ್ರಮ್ ಯೋರ್ ರೆಡಿ ಆಗ್ಬಿಟ್ಟು ಹೋಗ್ಬೇಕು. ಸೊ ಐ ಆಮ್ ಗೋನ್ ವ್ಲಾಗ್ ಇಟ್. ವ್ಲಾಗದ್ದು ಪ್ಲ್ಯಾನ್ ಇರಲಿಲ್ಲ, ಲಾಸ್ಟ್ ಐ ಥಾಟ್ ಓಕೆ ವ್ಲಾಗ್ ಇಟ್ ಅಂತ, ಚೆನ್ನಾಗಿರುತ್ತೆ. ಆ್ಯಂಡ್ ಪೋಸ್ಟ್ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಬಟ್ ಐ ಲವ್ ರೆಕಾರ್ಡಿಂಗ್ ಆಲ್ ದೋಸ್ ಮೂಮೆಂಟ್ಸ್ ಹ್ಯಾಪನ್ಸ್ ಇನ್ ಮೈ ಲೈಫ್. ನನಗೆ ತುಂಬ ಇಷ್ಟ. ಸೊ ಅದಕ್ಕಾದರೂ ರೆಕಾರ್ಡ್ ಮಾಡ್ತೀನಿ, ಬಾಕಿ ಆಮೇಲೆ ನೋಡೋಣ. ಆ್ಯಂಡ್ ಲಿಪ್ಸ್ಟಿಕ್ ಇಸ್ ಮಿಸ್ಸಿಂಗ್. ವಿತೌಟ್ ಇಟ್ ಅಂತೂ ನೋ ವೇ. ಕೈಗೆ ಯಾವುದೋ ಒಂದು ಲಿಪ್ಸ್ಟಿಕ್ ಸಿಕ್ತು, ಹುದಾ ಬ್ಯೂಟಿದು ಯಾವುದೋ ಒಂದು ಹಾಕ್ಕೊಂಡು ಹೋಗ್ಬೇಡ. ನೋಡಿ, ಲಿಪ್ಸ್ಟಿಕ್ ಆದ ತಕ್ಷಣ ಕೊಳೆ ಎಲ್ಲ ಹೋಗಿ ಕಳೆ ಬಂದಿದೆ. ಓಕೆ, ಜೋಕ್ಸ್ ಅಪಾರ್ಟ್. ಲಿಪ್ಸ್ಟಿಕ್ ಆದ ತಕ್ಷಣ ಲುಕ್ಕೇ ಚೇಂಜ್ ಆಗುತ್ತೆ. ಹೌ ಮಚ್ ಡಿಫ್ರೆನ್ಸ್ ಒನ್ ಲಿಪ್ಸ್ಟಿಕ್ ಮೇಕ್ಸ್ ಅಲ್ವಾ? ಸೊ many of you can relate to me. Okay, done. So ready. ಸೊ ನೋಡೋಣ ಹೇಗಿರುತ್ತೆ. ಆದಿಯೋಗಿ ಶಿವ ಟೆಂಪಲ್ ಅಂತ ಅಂದ್ಬಿಟ್ಟು ಲೈಟಿಂಗ್ ಕೂಡ ಐ ಟ್ರೈ ಟು ರೆಕಾರ್ಡ್ ಆ್ಯಸ್ ಮಚ್ ಪಾಸಿಬಲ್, ಕ್ಲಿಪ್ಪಿಂಗ್ಸ್ ರೆಕಾರ್ಡ್ ಮಾಡ್ತೀನಿ. ಸೊ ಲೆಟ್ಸ್ ಗೋ. ದಿಸ್ ಇಸ್ ಮೈ ಫೈನಲ್ ಲುಕ್. ಇಷ್ಟೇ. ಇನ್ನು ಹೇರ್ ಆನ್ ದ ವೇ ಹೋಗ್ತಾ ಹೋಗ್ತಾ ರೆಡಿ ಮಾಡ್ಕೊಳ್ಳೋದು. ಒಂದ್ಸಲ ತೋರಿಸ್ಬಿಡ್ತೀನಿ ಡ್ರೆಸ್ಸು. ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ, ಬಟ್ ಫುಲ್ ಕಾಣಿಸಲ್ಲ, ಆಮೇಲೆ ನೋಡೋಣ ಅದೆಲ್ಲ. Okay, fine, let's go and I'm going to take you through all. So welcome to my Chikkaballapura Adiyogi Shiva Temple vlog. So let's get started. ದಾರದ ಬಂದೆ ಬ್ಯಾಗ್ ಇಟ್ಟುಂಡು ಶೋನಿ ದಾರ ಬ್ಯಾಗ್ ಇಟ್ಟುಂಡು ಪೊರ್ಟಿ ಎಲ್ಲಿಗೆ ಪೊರ್ಟಿರ ನಿಂಗ? Are you ready? Are you ready, Raja? Aja. ಸೊ
ಹಾಗೆ ನಾವೆಲ್ಲ ರೆಡಿ ಆದ್ವಿ, ಇನ್ನೇನು ಹೊರಡಬೇಕು. ಹೊರಗಡೆ ಕಾರ್ ಸೌಂಡ್ ಕೇಳಿಸ್ಬಿಟ್ಟು ನೀನು ಅಳ್ತಾ ಇದ್ದಾನೆ, ಎಲ್ಲಿ ನನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ಅಂದ್ಬಿಟ್ಟು. ಅದು ಯಾವಾಗಲೂ ಅವ್ನು ಹಂಗೆ ಮಾಡ್ತಾನೆ. ಆ್ಯಂಡ್ ಇವತ್ತು ನಮ್ಮ ಟ್ರಾವೆಲಿಂಗ್ ಪಾರ್ಟ್ನರ್ ಬಂದು ಬಲೇನೋ, ತುಂಬ ದಿನ ಆಗಿತ್ತು ಬಲೇನೋನಲ್ಲಿ ಟ್ರಾವೆಲ್ ಮಾಡಿ. ಸೊ ಲೆಟ್ಸ್ ಗೋ. Who is that? Cutie pie! Bebuna! Where are you going, little Bebu? Where are you going, Shama? Sorry, no more you dressing. Really? Water candle not out? You put check there? ಆಬ್ವಿಯಸ್ಲಿ ನೀಲ್ ಬಂದು ಯಾವಾಗಲೂ ಡಿಮಾಂಡಲ್ಲೇ ಇರ್ತಾನೆ. ಒಂದ್ಸಲ ನನ್ನ ಹತ್ರ, ಒಂದ್ಸಲ ಮಮ್ಮಿ ಹತ್ರ, ಒಂದ್ಸಲ ಡ್ಯಾಡಿ ಹತ್ರ, ಆ ಕಡೆಯಿಂದ ಈ ಕಡೆ ಶಿಫ್ಟ್ ಆಗ್ತಾನೆ ಇರ್ತಾನೆ. ವೇರ್ ಎವರ್ ಹಿ ಫೈನ್ಸ್ ಕಂಫರ್ಟೇಬಲ್. ಆ ಥರ ಕಂಫರ್ಟೇಬಲ್ಗೆ ಅನ್ನೋದಕ್ಕಿಂತ ಅವನದು ಮೂಡ್ ಮೇಲೆ ಡಿಪೆಂಡ್, ಯಾರು ಬೇಕು ಅನ್ನೋದು ಅವನೇ ಚೂಸ್ ಮಾಡಬೇಕು. ಸೊ ಅಲ್ಲಿ ಅಲ್ಲಿ ಯಾವಾಗ ಟ್ರಾವೆಲ್ ಮಾಡಬೇಕು ಅದನ್ನು ದಿಸ್ ಇಸ್ ಹೌ ಇಟ್ಸ್ ಗೋನ್ ಟು ಬಿ ಲೈಕ್. ಎಲ್ಲಾದರೂ ಈ ಥರ ಔಟಿಂಗ್ ಪ್ಲ್ಯಾನ್ ಮಾಡಬೇಕಾದ್ರೆ ಇಫ್ ಮೈ ಹೋಲ್ ಫ್ಯಾಮ್ಲೀಸ್ ವಿತ್ ಮೀ, ನಂಗೆ ಅದೇ ಖುಷಿ. ಸ್ಪೆಷಲಿ ಮಮ್ಮಿ ಡ್ಯಾಡಿ, ಯಾಕಂದರೆ ಅವ್ರು ಏನು ಜಾಸ್ತಿ ಪ್ಲೇಸಸ್ ನೋಡಿರಲ್ಲ. ಎಲ್ಲ ಕಡೆನೂ ನನಗೆ ಅವ್ರನ್ನ ಕರ್ಕೊಂಡು ಹೋಗಬೇಕು, ಎಲ್ಲ ಪ್ಲೇಸಸ್ ತೋರಿಸ್ಬೇಕು ಅನ್ನೋದು ತುಂಬಾ ಇಷ್ಟ ನನಗೆ. ಅದ್ರಲ್ಲಿ ನನಗೆ ಸಿಗೋಂಥ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಲೈಕ್ ಅನದರ್ ಲೆವೆಲ್. ಐ ಥಿಂಕ್ ವಿ ಆಲ್ ಶುಡ್ ಡೂ ದ್ಯಾಟ್. ಯಾಕೆಂದರೆ ಆಬ್ವಿಯಸ್ಲಿ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ವಿ ಅಂತಂದರೆ ಮಾತ್ರ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ ಅಲ್ವಾ. ಸೊ ವಾಟ್ಸ್ ಯುವರ್ ಒಪಿನಿಯನ್? ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ಇನ್ನೇನು ಆಲ್ಮೋಸ್ಟ್ ನಾವು ರೀಚ್ ಆಗೋಕ್ಕಾದ್ವಿ. ಕರೆಕ್ಟ್ ಟೈಮಿಗೆ ಆ್ಯಕ್ಚುಲಿ ನಾವು ರೀಚ್ ಆದ್ವಿ ಕೂಡ. 7 o'clock 7:15 ಅರೌಂಡ್ ಲೈಟಿಂಗ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದರು. ಸೊ ಅಕಾರ್ಡಿಂಗ್ಲಿ ವಿ ಪ್ಲ್ಯಾನ್ಡ್. ಅಲ್ಲಿ ರೀಚ್ ಆಗಿ ಒಂದು ಸಿಕ್ಕಾಪಟ್ಟೆ ಕ್ರೌಡ್ ಕೂಡ ಇತ್ತು. ಪಾರ್ಕಿಂಗ್ ಮಾಡಿ ಒಂದು 1/2 kilometer ಅಂದ್ಕೊಳ್ಳೋಣ, ಅಷ್ಟು ವಾಕಬಲ್ ಇದೆ, ನಡ್ಕೊಂಡು ಹೋಗಬೇಕು. ಆಮೇಲೆ ಎಂಟ್ರಿ ಫೀಸ್ ಎಲ್ಲ ಏನೂ ಇಲ್ಲ, ಇಟ್ಸ್ ಫ್ರೀ ಆ್ಯಕ್ಚುಲಿ, ಆರಾಮಾಗಿ ಹೋಗ್ಬೋದು. ನಾವು ಅಲ್ಲಿ ಫ್ರಂಟಲ್ಲಿ ಏನೂ ಹೋಗೋಕ್ಕೆ ಹೋಗಿಲ್ಲ, ಲಾಸ್ಟಲ್ಲಿ ಲೈಕ್ ಎಂಟ್ರಿ ಆಗಿರೋ ಪ್ಲೇಸಲ್ಲೇ ಸ್ವಲ್ಪ ಮುಂದೆ ಹೋದ ತಕ್ಷಣ ಈ ಥರ ಒಂದು ಸೀಟಿಂಗ್ ಪ್ಲೇಸ್ ಇತ್ತು, ನಾವು ಅಲ್ಲೇ ಇದ್ವಿ. ಡ್ಯಾಡಿ ತುಂಬ ಮುಂದೆ ನಡೆಯೋಕ್ಕಾಗಲ್ಲ ಅಂತ ಹೇಳಿದ್ದಕ್ಕೆ ವಿ ಜಸ್ಟ್ ಟುಕ್ ದಿಸ್ ಪ್ಲೇಸ್ ಆ್ಯಂಡ್ ಆರಾಮಾಗಿತ್ತು, ನಮಗೆಲ್ಲ ನೀಟಾಗಿ ಕಾಣಿಸ್ತಾ ಇತ್ತು ಕೂಡ. ಆಮೇಲೆ ಬೇಬಿನೂ ಕೂಡ ಇರೋದ್ರಿಂದ ಕತ್ಲೆಯಲ್ಲಿ ಬೇಡ ಅಂತ ವಿ ಚೋಸ್ ದಿಸ್ ಪ್ಲೇಸ್. ಈಗ ಲೈಟಿಂಗ್ ನೋಡೋಣ. ಶಾರ್ಪ್ ಅರೌಂಡ್ 7:15 ಹಂಗೆ ಲೈಟ್ಸ್ ಎಲ್ಲ ಆಫ್ ಮಾಡ್ತಾರೆ, ಫುಲ್ ಕತ್ಲೆ ಇರುತ್ತೆ. ಆ್ಯಂಡ್ ಅಲ್ಲಿ ಚಿಕ್ಕ ಚಿಕ್ಕ ಲೈಟ್ಸ್ ಕಾಣಿಸಿರೋದೆಲ್ಲ ಮೊಬೈಲ್ ಲೈಟ್ಸ್, ಅದು ಜನರು ಯೂಸ್ ಮಾಡ್ತಿರೋ, ರೆಕಾರ್ಡ್ ಮಾಡ್ತಿರೋ ಮೊಬೈಲ್ ಲೈಟ್ಸ್ ಆ್ಯಕ್ಚುಲಿ. ಅದು ಕೂಡ ಒಂಥರ ಚೆನ್ನಾಗಿತ್ತು ನೋಡೋದಕ್ಕೆ. ಆ್ಯಂಡ್ ಸದ್ಗುರುದು ವಾಯ್ಸ್ ಬರ್ತಾ ಇರುತ್ತೆ, ವಾಯ್ಸ್ ಓವರ್, ಆ್ಯಂಡ್ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾರೆ ಹಿಸ್ಟ್ರಿ ಅದು ಇದೆಲ್ಲ ಇನ್ ಕನೆಕ್ಷನ್ ವಿತ್ ದ ಲೈಟಿಂಗ್. ಸಖತ್ತಾಗಿತ್ತು ನೋಡೋದಕ್ಕೆ. ಆ್ಯಂಡ್ ಬಿಟ್ಸ್ ಆ್ಯಂಡ್ ಪೀಸಸ್ನ ಇದರಲ್ಲಿ ಹಾಕಿದ್ದೀನಿ. ಐ ಥಿಂಕ್ ಅದನ್ನ ಡೈರೆಕ್ಟಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರೇ ಆ ಒಂದು ಫೀಲ್ ನಿಮಗೆ ಅರ್ಥ ಆಗೋದು ಅಂತ ನಂಗೆ ಅನಿಸುತ್ತೆ. ಆ್ಯಂಡ್ ಯಾರ್ಯಾರು ಈ ಪ್ಲೇಸನ್ನು ನೋಡಿಲ್ಲ, ಆ್ಯಂಡ್ ಐ ಹೈಲಿ ರೆಕಮೆಂಡ್, ಒಂದ್ಸಲ ಹೋಗಿ ನೋಡಲೇಬೇಕು. ಆ್ಯಂಡ್ ಮನೇಲಿ ನಿಮ್ಮ ಪೇರೆಂಟ್ಸ್ ಎಲ್ಲ ಇದ್ದರೆ ಅವ್ರನ್ನೂ ಕೂಡ ಕರ್ಕೊಂಡೋಗಿ ತೋರಿಸಿ. ಆ್ಯಂಡ್ ನಾವು ನಮ್ಮ ಊರಲ್ಲೇ ಇರುವಂಥ ಪ್ಲೇಸ್ ನಾವು ನೋಡಿಲ್ಲ ಅಂದರೆ ಹೇಗೆ ಅಲ್ವಾ. ಸೊ ದಟ್ಸ್ ಮೈ ಫೀಲಿಂಗ್. ಸೊ ಇದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಈ ಸ್ಟ್ಯಾಚ್ಯೂ ಬಂದು ಆಲ್ಮೋಸ್ಟ್ 112 feet ಟಾಲ್ ಇದೆ. ಆ್ಯಂಡ್ ಇಟ್ಸ್ ಅ ರೆಪ್ಲಿಕಾ ಆಫ್ ದ ಒನ್ ವಿಚ್ ಇಸ್ ದೇರ್ ಇನ್ ಕೊಯಂಬತ್ತೂರ್ ಅಲ್ವಾ. ಆ್ಯಂಡ್ ಈ ಲೇಸರ್ ಶೋ ಬಂದು ಎಲ್ಲ ದಿವಸನೂ ಇರುತ್ತೆ, ಬಿಟ್ವೀನ್ 7:15 to 8:45 ಅರೌಂಡ್. ಆ್ಯಂಡ್ ದ ಶೋ ಇಸ್ ಆ್ಯಕ್ಚುಲಿ ಅಕಂಪನಿಡ್ ಬೈ ಸದ್ಗುರು, ದ ಫೌಂಡರ್ ಆಫ್ ಈಶಾ ಫೌಂಡೇಶನ್. ಹಿ ಎಕ್ಸ್ಪ್ಲೇನ್ಸ್ ದ ಸಿಗ್ನಿಫಿಕೆನ್ಸ್ ಆಫ್ ಆದಿಯೋಗಿ ಆ್ಯಂಡ್ ಹಿಸ್ ಟೀಚಿಂಗ್ಸ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾರೆ. ಆ್ಯಂಡ್ ಈ ಶೋ ಬಂದು ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಇಟ್ ಆ್ಯಕ್ಚುಲಿ ಕಮ್ಸ್ ವಿತ್ ವೇರಿಯಸ್ ಕಲರ್ಸ್, ಪ್ಯಾಟ್ರನ್ಸ್, ಇಮೇಜಸ್ ಆ್ಯಂಡ್ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಫ್ ಆದಿಯೋಗಿ ಅಂತ ಹೇಳ್ಬೋದು. ಆ್ಯಂಡ್ ನಾನು ಇದುವರೆಗೂ ಯಾವುದೇ ಈ ಥರ ಲೇಸರ್ ಶೋ ನಾನು ನೋಡಿಲ್ಲ, ಬಟ್ ನಾನು ನೋಡಿರೋದ್ರಲ್ಲಿ ನಂಗೆ ಅನಿಸಿದ್ದು ದಿಸ್ ಇಸ್ ರಿಯಲಿ ಗುಡ್ ಆ್ಯಂಡ್ ವೆರಿ ಮೆಸ್ಮರೈಸಿಂಗ್ ಅಂತ ಅನಿಸ್ತು ನನಗೆ. ಆ ಸೌಂಡ್ ಇರ್ಬೋದು, ಲೈಟ್ ಇರ್ಬೋದು, ಇಮೇಜಸ್ ಇರ್ಬೋದು, ಆ್ಯಂಡ್ ಟಾಪ್ ಆಫ್ ಇಟ್ ಆಲ್ ಆಬ್ವಿಯಸ್ಲಿ ಆದಿಯೋಗಿ, ಇಟ್ ಇಸ್ ಆ್ಯಕ್ಚುಲಿ ಆಸಮ್.
ಶೋ ಮುಗೀತು ಆ್ಯಂಡ್ ಆದಷ್ಟು ನಾನು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ. ಬಾಕಿ ಎಲ್ಲ ನೀವು ಡೈರೆಕ್ಟಾಗಿ ಹೋಗಿ ನೋಡಬೇಕು. ಆ್ಯಂಡ್ ಆ್ಯಸ್ ಆಲ್ರೆಡಿ ಮೆನ್ಷನ್ ಐ ಹೈಲಿ ರೆಕಮೆಂಡ್ ಒಂದ್ಸಲ ಹೋಗ್ಬಿಟ್ಟು ನೋಡಿ, ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಆಮೇಲೆ ಅಲ್ಲಿಂದ ವಿ ಲೆಫ್ಟ್ ಆ್ಯಂಡ್ ವಿ ಕೇಮ್ ಬ್ಯಾಕ್ ಟು ಆರ್ ಏರಿಯಾ. ಆ್ಯಂಡ್ ಅಲ್ಲಿಂದ ಡೈರೆಕ್ಟಾಗಿ ರೆಸ್ಟೋರೆಂಟ್ ಹೋದ್ವಿ ಊಟ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ 9:30 ಹಂಗೂ ಆಗಿತ್ತು. ಊಟ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗೋಣ ಅಂತ. ಎಲ್ಲರಿಗೂ ಸಿಕ್ಕಾಪಟ್ಟೆ ಹಸಿವಾಗಿತ್ತು. ಒಳ್ಳೆ ಒಂದು ಊಟ ಮಾಡಿ ಒಳ್ಳೆ ಒಂದು ಕ್ವಾಲಿಟಿ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋದ್ವಿ. ಆ್ಯಂಡ್ ಈ ಥರ ಐ ಥಿಂಕ್ ವೀಕ್ಲಿ ಒನ್ಸ್ ರಿಚುವಲ್ ಇರಲೇಬೇಕು ಅಂತ ನಂಗೆ ಅನಿಸುತ್ತೆ. ಬಿಕಾಸ್ ಫುಲ್ ವೀಕ್ ವರ್ಕಿಂಗ್ ಇರೋದ್ರಿಂದ ಅಷ್ಟು ಕನೆಕ್ಟೆಡ್ ಆಗಿರೋಕ್ಕಾಗಲ್ಲ, ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ ಈ ಥರ ಎಲ್ಲ ವೀಕ್ಲಿ ಒನ್ಸ್ ಪ್ಲ್ಯಾನ್ ಮಾಡಿದ್ರೆ ಎಲ್ಲರೂ ಹೆಲ್ದಿ ಫ್ಯಾಮಿಲಿ ಆ್ಯಂಡ್ ಹ್ಯಾಪಿ ಫ್ಯಾಮಿಲಿ ಆಗ್ಬೋದು ಅಂತ ನಂದು ಒಪಿನಿಯನ್. ಐ ಡೋಂಟ್ ನೋ, ದಿಸ್ ಇಸ್ ವಾಟ್ ಐ ಫಾಲೋ. ಬೇರೆದವ್ರಿಗೂ ಬೇರೆ ಥರ ಒಪಿನಿಯನ್ ಇರ್ಬೋದು, ಬಟ್ ಇನ್ ಜನರಲ್ ಐ ಥಿಂಕ್ ದಿಸ್ ಇಸ್ ಹೌ ಇಟ್ ಶುಡ್ ಬಿ ಅಂತ ನಂಗೆ ಅನಿಸುತ್ತೆ. ಸೊ ಹಾಗೆ ನೀಲ್ಗೆ ಅಲ್ಲಿ ಒಂದು ಫ್ರೆಂಡ್ ಕೂಡ ಸಿಕ್ಕಿದ್ಲು ಸುಮಾರು ಹೊತ್ತು. ಅವ್ರ ಜೊತೆ ಆಟ ಆಡೋದಕ್ಕೆ ನಾವೆಲ್ಲ ಆರಾಮಾಗಿ ಊಟ ಮಾಡೋ ಹಂಗಾಯಿತು. ಹಲೋ, ವೆಲ್ಕಮ್ ಬ್ಯಾಕ್. ಸೊ ವಿವ್ ಕಮ್ ಬ್ಯಾಕ್ ಹೋಮ್. ಇಟ್ಸ್ 11 o'clock ನಾವು ವಾಪಸ್ ಬರ್ತಾ ನಮ್ಮ ಅಲ್ಲೇ ಒಂದು ರೆಸ್ಟೋರೆಂಟಲ್ಲಿ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ತುಂಬಾ ಚೆನ್ನಾಗಿತ್ತು, ಟೇಸ್ಟಿ ಆಗಿತ್ತು. ನಾನು ಇಷ್ಟ ಹತ್ರ ರೆಸ್ಟೋರೆಂಟ್ ಇದ್ರೂ ಇದುವರೆಗೂ ಹೋಗಿರಲಿಲ್ಲ, ಫಸ್ಟ್ ಟೈಮ್ ನಾನು ಹೋಗಿದ್ದು. ಫುಡ್ಡೆಲ್ಲ ಸೂಪರ್ ಆಗಿತ್ತು. ಸೊ ಚೆನ್ನಾಗಿ ಊಟ ಮಾಡ್ಕೊಂಡು ಇವಾಗಷ್ಟೇ ಮನೆಗೆ ಬಂದ್ವಿ. ಇನ್ನೂ ರೆಸ್ಟ್ ಮಾಡೋದು ಅಷ್ಟೇ ಬಾಕಿ. ಸೊ ಹೋಗಬೇಕಾದ್ರೆ 1.5 hour, ಬರಬೇಕಾದ್ರೆ 1.5 hour ಅಷ್ಟು. ಆಲ್ಮೋಸ್ಟ್ 65 kilometers ಡಿಸ್ಟೆನ್ಸ್ ಆ್ಯಕ್ಚುಲಿ ಇಲ್ಲಿಂದ. ಸೊ ನಾನು ಅಂದ್ಕೊಂಡಿದ್ದು ಬೇರೆ ಥರ ಆ್ಯಕ್ಚುಲಿ ಲೈಟಿಂಗ್ ಅಂತಂದಾಗ, ಬಟ್ ಸೂಪರ್ ಆಗಿತ್ತು. ನನಗೆ ಸಖತ್ ಇಷ್ಟ ಆಯಿತು. ಆಲ್ಮೋಸ್ಟ್ ಪಾಸಿಬಲ್ ಆಗೋಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. I hope you all liked it. So that's about it in this video. I hope you all enjoyed watching it. So thank you so much for supporting and liking my videos. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ, so I'll see you with the next vlog. Until then, bye bye, take care and lots of love.